ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜೇಶ್ ಕುಮಾರ್ ಅಂತ. ನಾನು ಸ್ಕ್ವೇರ್ ಫೀಟ್ ಎಕ್ಸ್ಪರ್ಟ್ಸ್ ಅಂತ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಬಂದಿದ್ದೀನಿ ಆ್ಯಸ್ ಅ ಸಿವಿಲ್ ಇಂಜಿನಿಯರ್ ಆಗಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ನಾವು ಕಟ್ಟಿರುವಂಥ ಮನೆಯೂ. ಇದು ಇವತ್ತು ಗೃಹ ಪ್ರವೇಶ ಇದೆ ಆ್ಯಂಡ್ ಇದ್ರದ್ದು ಪ್ಲಾಟ್ ಡೈಮೆನ್ಷನ್ ಬಂದುಬಿಟ್ಟು 2400 ಸ್ಕ್ವೇರ್ ಫೀಟ್ ಆಫ್ ಏರಿಯಾ ಇದೆ. ಆ್ಯಂಡ್ ದೆನ್ ಅಗೈನ್ ಇಲ್ಲಿ ನಾವು G+4 ಅಂತ 4 ಫ್ಲೋರ್ ಮನೆ ಕಟ್ಟಿದ್ದೀವಿ. ಆ್ಯಂಡ್ ದೆನ್ ಅಗೈನ್ ಇದು ರೆಗ್ಯುಲರ್ ಕೈಂಡ್ ಆಫ್ ಸ್ಕ್ವೈರ್ ಆಗಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇಲ್ಲ ಈ ಮನೆ ಪರ್ಟಿಕ್ಯುಲರ್ಲಿ. ಇದು ಬಂದುಬಿಟ್ಟು ಸ್ವಲ್ಪ ಟ್ರೆಪಿಜಾಯ್ಡಲ್ ಶೇಪಲ್ಲಿ ಆ್ಯಂಡ್ ಸ್ವಲ್ಪ ಟ್ರಿಕಿ ಆಗಿದೆ. ಇದನ್ನು ನಾವು ಹೇಗೆ ಹೆಲ್ಪ್ ಔಟ್ ಮಾಡಿದ್ದೀವಿ ಕ್ಲೈಂಟ್ ಜೊತೆ ಆ್ಯಂಡ್ ದೆನ್ ಅಗೈನ್ ಅವ್ರ ಥಾಟ್ ಪ್ರಾಸೆಸ್ ಏನಿದೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೇಸಿಕಲಿ ನಮ್ಮ ಕ್ಲೈಂಟ್ ಹೆಸರು ಬಂದುಬಿಟ್ಟು ರಾಜೀವ್ ಅಂತ. ಇವ್ರು ಆ್ಯಕ್ಚುಲಿ ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ರೆಂಟ್ ಕೊಡ್ತಾ ಇರೋ ಪ್ರತಿಯೊಬ್ಬರಿಗೂ ಸೇಫಾಗಿ ದೆನ್ ಅಗೈನ್ ಪ್ರೈವಸಿ ಓರಿಯೆಂಟೆಡ್ ಆಗಿ ಇರಬೇಕು ಅಂತ ನಮ್ಮ ಹತ್ರ ಈ ಥಾಟ್ ಪ್ರಾಸೆಸ್ನ ತೊಗೊಂಡು ಬಂದಾಗ ನಾವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಮ್ಮ ಆರ್ಕಿಟೆಕ್ಟ್ಸ್ ಕೂತ್ಕೊಂಡು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿಬಿಟ್ಟು ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ನ ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಡೆವಲಪ್ ಮಾಡಿ ಪ್ರತಿಯೊಂದು ಯೂನಿಟ್ಗೂ ಪ್ರೈವೇಟೆಡ್ ಆಗಿ ಪ್ರೈವಸಿ ಓರಿಯೆಂಟೆಡ್ ಆಗಿ ಸ್ಟೇರ್ ಕೇಸ್ನ ಕೊಟ್ಬಿಟ್ಟು ದ ಪ್ಯಾಸೇಜ್ ಪಾಸಿಟಿವ್ ಆಗಿ ಹೋಗ್ಬಿಟ್ಟು ಸೊ ಸಪ್ರೇಟ್ ಆಗಿ ಪ್ಯಾಸೇಜ್ ಕೊಟ್ಬಿಟ್ಟು ಈಚ್ ಫ್ಲೋರ್ ಅದರಲ್ಲಿದೆ 3 ಯೂನಿಟ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಆ್ಯಸ್ ಐ ಸೆಡ್ ನಿಮ್ಗೆ ಆಲ್ರೆಡಿ ಹೇಳಿದ ಪ್ರಕಾರ ಸೊ 2 ಸ್ಟೇರ್ ಕೇಸ್ ಬರುತ್ತೆ. ಸೊ ಒಬ್ರೊಬ್ರಿಗೂ ಸಪ್ರೇಟಾಗಿ ಪ್ರೈವಸಿ ಓರಿಯೆಂಟೆಡ್ ಆಗಿ ಪ್ರಿಪೇರ್ ಮಾಡಿರುವಂಥ ಸ್ಟೇರ್ ಕೇಸು. ಬನ್ನಿ ನಿಮಗೆ 1 BHK ಮನೆ ಫಸ್ಟ್ ತೋರಿಸ್ಕೊಡ್ತೀನಿ, ದೆನ್ ಅಗೈನ್ 2 BHK ಆ್ಯಂಡ್ 1 BHK ಆ ಕಡೆ ಇರೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಇದು ಬಂದ್ಬಿಟ್ಟು ನಾವು ಮಾಡಿರೋಂಥ 1 BHK ಯೂನಿಟು. ಇದರಲ್ಲಿ ಸೊ ಇದು ಹಾಲ್ ಬರುತ್ತೆ, ದೆನ್ ಅಗೈನ್ ಯುಟಿಲಿಟಿ ಹಿಂದ್ಗಡೆ ಇದೆ. ಸೊ ಇದು ಕಿಚನು ಆ್ಯಂಡ್ ದೆನ್ ಅಗೈನ್ ಇದು ರೂಮ್ ಸೈಜ್ ಬಂದ್ಬಿಟ್ಟು ಹತ್ರ 10x11 ಡೈಮೆನ್ಷನಲ್ಲಿದೆ ವಿತ್ ಇನ್ಕ್ಲೂಸಿವ್ ಆಫ್ ದ ವಾರ್ಡ್ರೋಬ್ ಬರುತ್ತೆ. ಆ್ಯಂಡ್ ಇದನ್ನು ಇಂಟೀರಿಯರ್ನೂ TV ಕ್ಯಾಬಿನೆಟ್ ಆಗಿ ಸೆಮಿ ಫರ್ನಿಶ್ಡ್ ಆಗಿ ನಮ್ಮ ಓನರ್ ಕೊಡ್ತಿದ್ದಾರೆ ರೆಂಟಲ್ಗೆ. ದೆನ್ ಅಗೇನ್ ಬನ್ನಿ ಹೋಗೋಣ 2 BHK ನೋಡ್ಬಿಡೋಣ. ನಾನು ಈಗ ಮಿಕ್ಕಿದ 2 ಯೂನಿಟ್ಸ್ನ ತೋರಿಸ್ಕೊಡ್ತೀನಿ. ಇವೆರಡು ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಮನೆಗಳು. ಆ್ಯಂಡ್ ದೆನ್ ಅಗೇನ್ ಇಷ್ಟು ಸ್ಪೇಷಿಯಸ್ ಆಗಿ ಪ್ಯಾಸೇಜ್ ಬರುತ್ತೆ. ಆ್ಯಂಡ್ ದೆನ್ ಅಗೇನ್ ಇಲ್ಲಿ ಬೇಕಾದಾಗ ನೀವು ಶೂ ರ್ಯಾಕು ಇದೆಲ್ಲ ಇಟ್ಕೊತಾರೆ ಅವರು. ಸೊ ದೆನ್ ಅಗೈನ್ ಪರ್ಟಿಕ್ಯುಲರ್ 2 BHK ಮನೇಲಿ ನನಗೆ ಇಷ್ಟ ಆಗಿರೋ ಅಂಥದ್ದು ಪರ್ಟಿಕ್ಯುಲರ್ಲಿ ಯುಟಿಲಿಟಿ ಏರಿಯಾ. ಫಸ್ಟ್ ಯುಟಿಲಿಟಿನೇ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಯುಟಿಲಿಟಿ ಆ್ಯಂಡ್ ದೆನ್ ಅಗೇನ್ ಓಪನ್ ಸ್ಪೇಸ್. ಸೊ ಇಷ್ಟು ದೊಡ್ಡದಾಗಿ ಚೆನ್ನಾಗಿದೆ ನೋಡಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಯುಟಿಲಿಟಿ ಏರಿಯಾ ವಿಲ್ ಗಿವ್ ಯು ನಿಮಗೂ ಒಳ್ಳೆ ವೈಬ್ಸ್ ಕೊಡುತ್ತೆ. ಸೊ ಈ ಸಿಂಗಲ್ ಬೆಡ್ರೂಮ್ದು ಬಂದ್ಬಿಟ್ಟು ಸೈಜು ಬಂದ್ಬಿಟ್ಟು 10x11 ಬರುತ್ತೆ. ಆ ಬೆಡ್ರೂಮ್ ಬಂದ್ಬಿಟ್ಟು ಸೈಜು 11x11 ಬರುತ್ತೆ. ಆ್ಯಂಡ್ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಆ ಕಡೆ ಬಂದಿದೆ, ಎರಡನೇದು ಕಾಮನ್ ವಾಶ್ರೂಮ್ಸ್ ಇಲ್ಲಿ ಬಂದಿದೆ. ಸೊ ದಟ್ ಹಾಲಿಂದ ಬಂದಿರೋರ್ಗು ಫೀಸಿಬಿಲಿಟಿ ಇರುತ್ತೆ ಡೈರೆಕ್ಟ್ಲಿ ಕಾಮನ್ ವಾಶ್ರೂಮ್ ಯೂಸ್ ಮಾಡೋದಕ್ಕೆ. ದೆನ್ ಅಗೇನ್ ನಾವು ಇನ್ನೊಂದು ಇಲ್ಲಿ ಆರ್ಕಿಟೆಕ್ಚರಲ್ ಪಾಯಿಂಟ್ ಇಂಪ್ಲಿಮೆಂಟ್ ಮಾಡಿರೋದೇನಂತಂದರೆ ಹಾಲಲ್ಲಿ ಕುತ್ಕೊಂಡಿರೋರ್ಗೆ ಯಾರಿಗೂ ಡೋರ್ಸ್ ಅನ್ನೋದು ಡೈರೆಕ್ಟ್ಲಿ ಕಾಣಿಸ್ಬಾರ್ದು, ಇಟ್ ಹ್ಯಾಸ್ ಟು ಬಿ ಹಿಡನ್ ಅನ್ನೋ ಒಂದು ಕಾನ್ಸೆಪ್ಟ್ನ ಅಪ್ಲೈ ಮಾಡಿದ್ದೀವಿ. ಸೊ ದಟ್ ನೀವು ಬೆಡ್ರೂಮ್ಸ್ನ ಸ್ವಲ್ಪ ಕ್ಲಮ್ಸಿಯಾಗಿ ಇಟ್ಕೊಂಡಿದ್ರೂ ಕಾಣಿಸೋದಿಲ್ಲ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೀವಿ. ದೆನ್ ಅಗೇನ್ ಇನ್ನೊಂದು ಯೂನಿಟ್ ತೋರಿಸ್ಕೊಡ್ತೀನಿ, ಬನ್ನಿ ಆ ಕಡೆ ಇದೆ. ಸೊ ಬನ್ನಿ ವೀಕ್ಷಕರೇ, ಇದು ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು. ಸೊ ಇದರಲ್ಲಿ ನೀವು ಮ್ಯಾಕ್ಸಿಮಮ್ ಯುಟಿಲಿಟಿ ಅನ್ನೋದು ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಅಗೇನ್ ಸೇಮ್ ಕಾನ್ಸೆಪ್ಟ್ ಆಫ್ ಡೋರ್ಸ್ ಎಲ್ಲೂ ಇಂಟರ್ನಲ್ ಡೋರ್ಸ್ ಕಾಣಿಸ್ಬಾರ್ದು ಅನ್ನೋ ಕಾನ್ಸೆಪ್ಟ್ನ ಇಲ್ಲೂ ಯೂಸ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಅಗೇನ್ ಇಲ್ಲೂ ಸೇಮ್ ಕೈಂಡ್ ಆಫ್ ಡೈಮೆನ್ಷನಲ್ಲಿ ಸೊ ಒಂದು 10x10 ಬೆಡ್ರೂಮ್ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು 10x13 ಬೆಡ್ರೂಮ್ ಬರುತ್ತೆ. ಸೊ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡೋಣ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋ ರೆಂಟಲ್ಗೆ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಸಿರಾ ಬಾತ್ವೇರ್ ಬಂದ್ಬಿಟ್ಟು. ಸೊ ಆ್ಯಸ್ ಪರ್ ಅಗ್ರಿಮೆಂಟ್ ನಾವು ಅದನ್ನು ಕೊಡ್ತಾ ಇದ್ದೀವಿ. ದೆನ್ ಅಗೇನ್ ನಿಮ್ಗೆ ಕಸ್ಟಮೈಸಬಲ್ ಬೇಕು, ಎಕ್ಸ್ಟೆಂಡ್ ಮಾಡಬೇಕು, ನಿಮ್ಗೆ ಇಷ್ಟ ಪ್ರಕಾರ ಯೂಸ್ ಮಾಡ್ಕೋಬೇಕು ಅಂತಂದರೆ ವಿ ಆರ್ ಆಲ್ವೇಸ್ ಕಸ್ಟಮೈಸಬಲ್. ಆ್ಯಂಡ್ ಇಲ್ಲಿನೂ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ಸೊ ನೋಡಿ, ಸೊ ದೆನ್ ಅಗೇನ್ ಸೇಮ್ ಅದು ಆ ಯೂನಿಟ್ಗೆ ಕೊಟ್ಟಿರೋ ಥರ ಇಲ್ಲಿನೂ ನಿಮಗೆ ದೊಡ್ಡ ಯುಟಿಲಿಟಿ ಏರಿಯಾ ಬಂದ್ಬಿಡುತ್ತೆ. ಸೊ ಹೀಗೆ ಸೊ ವೇರ್ ನಿಮಗೂ ತುಂಬ ವೆಲ್ ವೆಂಟಿಲೇಟೆಡ್ ಆಗಿ ಸೊ ಏರ್ ಪ್ಯಾಸೇಜ್ ಇನ್ಸೈಡ್ ಬರೋದಕ್ಕೆ ಯೂಸ್ ಮಾಡಿರೋ ಕಿಚನ್ ಬಂದ್ಬಿಟ್ಟು ಎಲ್ಲನೂ ಕಾರ್ಪೆಂಟ್ರಿ ಓರಿಯೆಂಟೆಡ್ ವರ್ಕ್. ಈಚ್ ಆ್ಯಂಡ್ ಎವ್ರಿ ಥಿಂಗು ಮಾಡರ್ನೈಸ್ಡ್ ಆಗಿ ಪ್ರಿಪೇರ್ ಮಾಡಿದ್ದೀವಿ. ಆ್ಯಂಡ್ ಮೇ ಬಿ ಇದು ಕಿಚನ್ ಬಂದ್ಬಿಟ್ಟು ನಿಮಗೂ ಚಿಕ್ಕದು ಅನ್ನಿಸ್ಬೋದು, ಬಟ್ ಸ್ಟಿಲ್ ಯುಟಿಲಿಟಿ ನಿಮ್ಗೆ ಸೆಕೆಂಡ್ ಕಿಚನ್ ಆಗಿ ಯೂಸ್ ಮಾಡ್ಕೋಬೋದು. ಬಾರ್ಬಿಕ್ಯೂ ಇದೆಲ್ಲನೂ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಆ ಥರ ಫೀಸಿಬಿಲಿಟೀಸ್ ನಮ್ಮ ಕ್ಲೈಂಟ್ ಕೇಳಿದ್ರು, ಅದನ್ನೇ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಪ್ರತಿಯೊಂದು ಯೂನಿಟ್ಗೂ ಯುಟಿಲಿಟಿ ದೊಡ್ಡದಾಗಿ ಸ್ಪೇಸ್ ವೇಸ್ಟ್ ಆಗದೆ ಇರೋ ಥರ ಪ್ರಿಪೇರ್ ಮಾಡಿಕೊಟ್ಟಿದ್ದೀವಿ. ಪ್ರತಿಯೊಂದು ಬೆಡ್ರೂಮಲ್ಲಿನೂ ನಾವು
ವಾರ್ಡ್ರೋಬ್ಸ್ನ ಪ್ರಾಪರಾಗಿ ಪ್ರಿಪೇರ್ ಮಾಡೋ ಥರ ಫೀಸಿಬಿಲಿಟಿ ಕೊಟ್ಟಿದ್ದೀವಿ. ದೆನ್ ಅಗೈನ್ ಇದು ನಿಮಗೆ ಸ್ಪೇಸ್ ವೇಸ್ಟ್ ಆಗದೇ ಇರೋ ಥರ ನೀವು ನೋಡ್ತೀರಾ. ಸೊ ಕನ್ಸೀಲ್ಡ್ ಮಾಡೋ ಥರ ನಾವು ಫೀಸಿಬಿಲಿಟಿ ಕೊಟ್ಟಿದ್ದೀವಿ. ಸೊ ದಟ್ ಪ್ರತಿಯೊಂದು ಬೆಡ್ರೂಮಲ್ಲಿನೇ ನಿಮ್ಗೆ ವಾರ್ಡ್ರೋಬ್ಗೆ ಅಂತ ಸ್ಪೇಸ್ ವೇಸ್ಟ್ ಆಗೋದಿಲ್ಲ. ಇದು ಗೋಡೆ ಒಳಗಡೆನೇ ನಾವು ಮ್ಯಾಕ್ಸಿಮಮ್ ಕನ್ಸೀಲ್ಡ್ ಮಾಡೋಕ್ಕೆ ಟ್ರೈ ಮಾಡಿಕೊಟ್ಟಿದ್ದೀವಿ ನೋಡಿ. ಸೊ ಇಲ್ಲಿನೂ ಅಷ್ಟೇ, ಈ ಬೆಡ್ರೂಮಲ್ಲಿನೂ ನಿಮಗೆ ಎಲ್ಲೇ ಆಗಲಿ ಜಾಗ ವೇಸ್ಟ್ ಆಗದೇ ಇರೋ ಥರ ಗೋಡೆಗೇನೆ ಕನ್ಸೀಲ್ಡ್ ಮಾಡಿಕೊಟ್ಟಿದ್ದೀವಿ. ಸೊ ದ್ಯಾಟ್ ನಿಮ್ಗೆ ಜಾಗ ವೇಸ್ಟ್ ಆಗ್ತಿದೆ ಅನ್ನೋ ಯೋಚನೆ ಬರೋದಿಲ್ಲ. ವೀಕ್ಷಕರೇ, ಇದು ಬಂದ್ಬಿಟ್ಟು ಸ್ಪೇಷಿಯಸ್ ಆಗಿ ಪ್ರಿಪೇರ್ ಮಾಡಿರೋವಂಥ ಪೆಂಟ್ ಹೌಸ್ ಥರ. ಸೊ ಇಲ್ಲಿ ಫ್ಯಾಮಿಲಿ ಜೊತೆ ಸ್ವಲ್ಪ ರಿಕ್ರಿಯೇಷನಲ್ ಥಿಂಗ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಪ್ರಿಪೇರ್ ಮಾಡಿರೋವಂಥದ್ದು. ಆ್ಯಂಡ್ ದೆನ್ ಅಗೇನ್ ಇದಕ್ಕೂ ಡೆಡಿಕೇಟೆಡ್ ಬಾಲ್ಕನಿ ಒಂದಿದೆ. ಆ್ಯಂಡ್ ದೆನ್ ಅಗೇನ್ ಆನ್ ಟಾಪ್ ಆಫ್ ಇಟ್ ನಿಮಗೆ ಈ ಬೆಡ್ರೂಮ್ ಬಂದ್ಬಿಟ್ಟು ವೆಟ್ ಆ್ಯಂಡ್ ಡ್ರೈ ಏರಿಯಾ ಅಂತ 2 ಡಿಫ್ರೆಂಟ್ ಪೋರ್ಷನಲ್ಲಿ ಪ್ರಿಪೇರ್ ಮಾಡಿರೋದು. ಸೊ ಈವನ್ ಅಟ್ಯಾಚ್ಡ್ ವಾಶ್ರೂಮ್ ಒಂದಿದೆ, ದೆನ್ ಅಗೈನ್ ಕಾಮನ್ ವಾಶ್ರೂಮ್ ಒಂದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೂ ಯಾರಾದರೂ ಗೆಸ್ಟ್ ಬಂದಾಗ ಅವ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ. ದೆನ್ ಅಗೈನ್ ಈಚೆ ಕಡೆಗೆ ಹೋದರೆ ಸೊ ನಿಮಗೆ ಓಪನ್ ಕಿಚನ್ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಇನ್ನೂ ಪ್ರಾಸೆಸಲ್ಲಿದೆ. ಸೊ ದೆನ್ ಅಗೈನ್ ಆ ಕಡೆ ಹಾಲಿಂದ ನೀವು ಎಕ್ಸಿಟ್ ತೊಗೊಂಡ್ಬಿಟ್ರೆ ಸೊ ನಿಮಗೆ ಒಳ್ಳೆ ಲೇಕ್ ವ್ಯೂ ಬರುತ್ತೆ ನೋಡಿ. ಸೊ ಆ್ಯಂಡ್ ಇಲ್ಲಿ ಕುತ್ಕೊಂಡು ಸ್ವಲ್ಪ ರಿಕ್ರಿಯೇಷನಲ್ ಪ್ರಿಪೇರ್ ಮಾಡಿಕೊಂಡು ದೆನ್ ಅಗೈನ್ ನಿಮ್ಗೆ ಲೇಕ್ ವ್ಯೂ ತುಂಬ ಚೆನ್ನಾಗಿರೋ ಲೇಕ್ ವ್ಯೂ ಒಂದು ಬರುತ್ತೆ. ಬಾರ್ಗೈನ್ಡ್ ಸ್ಪೇಸ್ನ ವೇಸ್ಟ್ ಮಾಡಬಾರ್ದು ಅನ್ನೋದ್ರಿಗೋಸ್ಕರ ಸೊ ಲೇಕ್ ವ್ಯೂ ಪ್ರಿಪೇರ್ ಮಾಡಿದ್ದೀವಿ.